ತುಲಾರಾಶಿಗೆ ಬುಧ ಸುಖಸ್ಥಾನದಲ್ಲಿದ್ದಾನೆ. ನಿಮ್ಮ ಕೋರ್ಟು ಕೇಸು ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಬಗೆಹರಿಸ್ತಾನೆ. ಗುರು ತುಂಬ ಲಾಭದಲ್ಲಿದ್ದಾನೆ. ನಿಮ್ಮ ರಾಶಿಯನ್ನು ನೋಡ್ತಾನೆ. ಎಷ್ಟೋ ದಿವಸ ದುಃಖ, ಎಷ್ಟೋ ದಿವಸ ಸಂಕಟ, ಎಷ್ಟೋ ದಿವಸದ ಪ್ರಾಬ್ಲಮ್ಮು, ಅಣ್ಣ ತಮ್ಮದ ಜಗಳ, ಅಕ್ಕ ತಂಗಿರ ಜಗಳ, ಶತ್ರುಗಳ ಜಗಳ, ಇಂಥವೆಲ್ಲವೂ ಕೂಡ ನೀವು ಮೇಲ್ಗೈ ಮಾಡ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ನಿಮ್ಮ ಟೈಮ್ ತುಲಾರಾಶಿಗೆ ಒಲ್ದು ಬಂದಿತ್ತೆ. ತುಲಾರಾಶಿಯಲ್ಲಿ ನಿಮ್ಮ ಟೈಮನ್ನು ನೀವು ಕಾಪಾಡೋಕ್ಕಾಗಲ್ಲ. ಅಂಥ ಒಂದು ಒಳ್ಳೆಯ ಟೈಮು, ಅಂಥ ಅದ್ಭುತವಾದ ಟೈಮು ತುಲಾರಾಶಿಗೆ ಬಹಳ ರಾಜಯೋಗನ ಕೊಡ್ತಾನೆ. ವಿಪರೀತ ರಾಜಯೋಗ ತುಲಾರಾಶಿಗೆ ಒಲ್ದು ಬಂದೈತೆ. ತುಲಾರಾಶಿಗೆ ಇರುವಂಥ ಯೋಗವನ್ನು ಮತ್ತೆ ಪಡ್ಕೊಳಕ್ಕಾಗಲ್ಲ. ಅಂಥ ಒಂದು ದೊಡ್ಡ ಯೋಗವನ್ನು ತುಲಾರಾಶಿಗೆ ದೇವರು ಭಗವಂತ ಕೊಟ್ಟಿದ್ದಾನೆ. ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರ. ಸೂರ್ಯ ಮತ್ತು ಶುಕ್ರ ಕುಜಗ್ರಹನೂ ಕೂಡ ತುಂಬ ಬಲವಾಗಿದ್ದಾನೆ. ಅದ್ಭುತವಾದ ದಿನ, ಬಹಳ ಬ್ಯೂಟಿಫುಲ್ ಆಗಿರ್ತದೆ. ನಿಮ್ಮ ದೇವರು ಚೆನ್ನಾಗಿಟ್ಟಿರ್ತಾನೆ. ಅಂಥ ಐಶ್ವರ್ಯವನ್ನು ನಿಮಗೆ ಭಗವಂತ ಕೊಡ್ತಾನೆ, ನಿಮ್ಮನ್ನು ಕಾಪಾಡ್ತಾನೆ. ತುಂಬ ಒಳ್ಳೆಯದಾಗಲಿ. ರಾಹು ಗ್ರಹ ನಿಮಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ರಾಹು ತುಂಬ ರಾಜಯೋಗನ ಕೊಡ್ತಾವನೆ. ರಾಹುವಿಂದ ನೀವು ಅತಿ ಹೆಚ್ಚು ಲಾಭ ಪಡ್ಕೊತೀರ, ಅತಿ ಹೆಚ್ಚು ಸುಖ ಪಡ್ಕೊತೀರ. ನಿಮ್ಮ ಲೈಫಲ್ಲಿ ರಾಹು ಗ್ರಹನ ನೀವು ಅತಿ ಹೆಚ್ಚು ಆರಾಧಿಸೋದ್ರಿಂದ ನಿಮ್ಮ ಲೈಫಲ್ಲಿ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾನೆ. ರಾಹುಗೆ ಇರುವಂಥ ಯೋಗ ನನಗೆ ಮಾತ್ರ ಗೊತ್ತು. ಪಂಚಮ ರಾಹು ತುಂಬ ಒಳ್ಳೆಯವನು. ಬಹಳ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಪಂಚಮ ರಾಹು. ಕೇತು ಬಹಳ ವಿಶೇಷವಾಗಿ ನಿಮಗೆ ಲಾಭಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿದ್ದಾನೆ. ಇಂಥ ಲಾಭವನ್ನು ಕೇತು ಕೊಡ್ತಾನೆ. ಕೇತು ಕೊಡೋದ್ರಿಂದ ನೀವೇನಾದ್ರು ತುಲಾರಾಶಿಯವರು ಕೋರ್ಟು ಕೇಸು, ಮನಸ್ತಂಪಗಳು, ಕಾಲು ನೋವು, ಮೈಕೈ ನೋವು ಯಾರಿಗೆ ಹೇಳ್ಕೊಳಕ್ಕಾಗಲ್ಲ ಅಂದರೆ ಹೋಗಿ ಬೆಲ್ಲದ ದೀಪ ಗಣಪತಿ ಟೆಂಪಲಲ್ಲಿ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ. ತೆಂಗಿನಕಾಯಿ ದೀಪದಲ್ಲಿ ತುಪ್ಪದ ದೀಪ ಬೆಲ್ಲ ಹಚ್ಚಿ ಯೇಸುಗೆ ಒಂದು ಕ್ಯಾಂಡ್ಲ್ ಹಚ್ಬಿಟ್ಟು ಬರ್ರಿ, ತುಂಬ ಒಳ್ಳೆಯದಾಗುತ್ತೆ. ಮಸೀದಿ ಮುಂದೆ ಬಿರಿಯಾನಿ ದಾನವನ್ನು ಕೊಡಿ. ಮಸೀದಿ ಮುಂದೆ ಬಟ್ಟೆಯನ್ನು ದಾನ ಕೊಡಿ. ಕೋರ್ಟ್ ಕೇಸಿಂದ ಎಲ್ಲ ಕ್ಲಿಯರ್ ಆಗುತ್ತೆ. ಮಸೀದಿಯಲ್ಲಿ ಪ್ರೇಯರ್ ಮಾಡಿ ಬಂದವ್ರಿಗೆ ದೇವ್ರಿಗೆ ಅವರು ಕೂಡ ನಮ್ಮ ಬಂಧುರೇ, ನಮ್ಮ ಸಂಬಂಧಿಕರೇ, ನಮ್ಮ ಒಳ್ಳೆಯದೇ ಆಗುತ್ತೆ. ಅವ್ರಿಗೆ ದಾನ ಕೊಡೋದು, ಆ ಟೈಮಲ್ಲಿ ದಾನ ಕೊಡೋದು ತುಂಬ ಒಳ್ಳೆಯದು. ಸೆಂಟ್ ದಾನ ಕೊಟ್ಟರೆ ತುಲಾರಾಶಿಯವರಿಗೆ ಎಂಥ ಕಷ್ಟನೂ ಕೂಡ ಪರಿಹಾರ ಆಗುತ್ತೆ. ಸೆಂಟ್ಗಳನ್ನ ದಾನವನ್ನು ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಿದೆ, ಒಳ್ಳೆಯ ಕೆಲಸ ಆಗಬೇಕಂದ್ರೆ ಸೆಂಟನ್ನು ದಾನ ಕೊಡಿ. ನಿಮ್ಮ ಮನೇಲಿ ಯಾವಾಗಲೂ ಜಗಳ ಆಗ್ತೈತೆ, ಗಂಡ ಹೆಂಡತಿ ಜಗಳ ಆಗ್ತಿದೆ, ಎಣ್ಣೆ ದಾನ ಕೊಡಿ. ಎಣ್ಣೆ ಯಾರೋ ಗೊತ್ತಿಲ್ಲದವನಿಗೆ, ಕುಡಿಯೋಂಥವನಿಗೆ ಗೊತ್ತಿದ್ರೆ ನಿಮ್ಮ ಊರಲ್ಲಿ ಯಾರೋ ಕುಡಿತದೆ, ಒಂದು ತಗೊಳಪ್ಪ ಅಂತ ಒಂದು ಬಾಟ್ಲಿ ಎಣ್ಣೆ ದಾನ ಕೊಡಿ. ಕುಡಿಯೋದು ಅದು ರಮ್ಮೋ, ವಿಸ್ಕಿನೋ, ಬೀರುನೋ, ಯಾವುದೋ ನಂಗೆ ಅದು ಹೆಸರು ಅಷ್ಟು ಗೊತ್ತಿಲ್ಲ, ನಾನು ಯಾವತ್ತೂ ಕುಡ್ದಿಲ್ಲ. ಒಂದು 4-5 ಹೆಸರು ಗೊತ್ತು ಹೇಳ್ತಾ ಇದ್ದೀನಿ. ಯಾವುದೋ ಒಂದು ನಿಮ್ಗೆ ಗೊತ್ತಿಲ್ಲ ನನಗೆ ಇನ್ನೂ ಬೆಸ್ಟ್ ಹೆಸರು ಅಂತ. ಇವನ್ನ ದಾನವಾಗಿ ನಿಮ್ಮ ಮನೇಲಿ ಕೊಟ್ಟರೆ, ಎಣ್ಣೆನ ದಾನ ಕೊಟ್ಟರೆ, ಕುಡಿಯೋ ಎಣ್ಣೆಯನ್ನು ದಾನ ಕೊಟ್ಟರೆ ಖಂಡಿತಲ್ಲೂ ಕೂಡ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ, ಗಂಡು ಮಕ್ಳಿಗೆ ಮದುವೆ ಆಗ್ತಿಲ್ಲ, ತಲೆಗೆ ಯಾರಿಗಾರು ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಹೇಳಿದ್ದೆಲ್ಲ ಮಾಡಿ ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ
ಈ ವಾರದಲ್ಲಿ ನೀವು ಎಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ, ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.